ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ಮಧ್ವನವಮಿಯ ವಿಶೇಷತೆಗಳನ್ನು ನಮ್ಮ ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ಈ ವ್ಲಾಗ್ನ ತಪ್ಪದೆ ನೋಡಿ. ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರೋರು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಎಲ್ಲ ಪ್ರಶ್ನೆಗಳನ್ನು ನಾನು ಮುಂದಿನ ವ್ಲಾಗ್ನಲ್ಲಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂ ತಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಸೋಯಂ ಗುಣಾಮೃತ ಮಹಾಬ್ಧಿ ಯಾವತೀರ್ಣಃ ಆನಂದತೀರ್ಥ ಭಗವಾನ್ ಪರಮೋ ಗುರುರ್ಮೇ ಯತ್ಪಾದ ಪದ್ಮರಜಸಾ ಶಿರಸಾ ಧೃತೇನ ಸದ್ಯಃ ಪ್ರಯಾಂತಿ ಪರಿಶುದ್ಧಿಮಶೇಷಲೋಕಾಃ. ಸಾನಂದ ಸಾಮರ ಪುರಂದರ ಸರ್ವಚಾರು ಚೂಡಾಮಣಿ ಪ್ರಖರ ಆದರತೋ ಅಧಿರೂಢಃ ಆನಂದತೀರ್ಥ ಭಗವತ್ ಪದಪದ್ಮರೇಣು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗತ್ತು ಕಂಡಂತಹ ಅಪ್ರತಿಮ ತತ್ವಜ್ಞಾನಿಗಳು, ಅಪಾರವಾದ ಪ್ರತಿಭೆ, ಅನುಪಮ ಪಾಂಡಿತ್ಯ, ಸಲ್ಲಕ್ಷಣ ಭರಿತವಾದ ಶರೀರ, ಅಪಾರ ದೈವಭಕ್ತಿಯನ್ನು ಉಳ್ಳವರು, ಜನತೆಯ ಸಂಕಷ್ಟಗಳನ್ನು ಪರಿಹರಿಸಿ ಸಂತುಷ್ಟರನ್ನಾಗಿಸುವ ಕಾರುಣ್ಯ ಮೂರ್ತಿಗಳು, ವಿಶ್ವದ ಅದ್ವಿತೀಯ ತತ್ವಪ್ರಸಾರಕ ಗುರುಗಳಾಗಿ ಮಾನ್ಯರಾದವರು, ಸಕಲ ಶಾಸ್ತ್ರಗಳು, ಸಕಲ ಭಾಷೆಗಳು, ಸಕಲ ಕಲೆಗಳು ಕರತಲಾಮಲಕದಂತೆ ಸುಸ್ಪಷ್ಟ ಜ್ಞಾನವುಳ್ಳವರು, ವೇದ ಉಪನಿಷತ್ತುಗಳು, ಮಹಾಭಾರತ, ರಾಮಾಯಣ, ಭಾಗವತ ಮೊದಲಾದ ಸಕಲ ಮೂಲ ಗ್ರಂಥಗಳ ಭಾವವನ್ನು ವಿಶಿಷ್ಟ ರೀತಿಯಲ್ಲಿ ಆವಿಷ್ಕರಿಸಿದವರು, ಶಾಸ್ತ್ರಗಳು ಜಗದ್ಗುರುಗಳಿಗೆ ಕಡ್ಡಾಯವೆಂದು ಪ್ರತಿಪಾದಿಸಿರುವ ದ್ವಾತ್ರಿಂಶ ಲಕ್ಷಣೋಪೇತವಾದ ಪರಿಪೂರ್ಣ ಆಕೃತಿ ಉಳ್ಳವರು, ಬಾಲಲೀಲೆಗಳಿಂದ ಹಿಡಿದು ಗ್ರಂಥಗಳವರೆಗೆ ಪ್ರತಿ ಹಂತದಲ್ಲೂ ಪಂಡಿತ ಪಾಮರರಿಗೂ ಅತ್ಯಂತ ರೋಚಕ ಎನ್ನಿಸುವಂತಹ ಭವ್ಯ ಜೀವನ ನಡೆಸಿದವರು, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಆಧ್ಯಾತ್ಮಿಕವಾಗಿ ನಾಡು ನುಡಿಗಳ ಸರ್ವತೋಮುಖ ಪ್ರಗತಿಗೆ ಮಹತ್ತರ ಕಾಣಿಕೆ ನೀಡಿದವರು, ಕನ್ನಡ ರಾಜಲಕ್ಷ್ಮಿಯ ಹೆಮ್ಮೆಯ ವರಪುತ್ರರು, ತಮ್ಮ ಬದುಕೇ ಅದ್ಭುತ, ತಮ್ಮ ಮಾತೇ ಸಿದ್ಧಾಂತ, ತಮ್ಮ ಜೀವನವೇ ವೇದಾಂತ ಎಂದು ನಿರೂಪಿಸಿದವರು, ತತ್ವಜ್ಞಾನ ಕೇವಲ ವಾದ ವೇದಿಕೆಯಲ್ಲಿ ಉಳಿಯದೆ ಅನುಭವದಲ್ಲಿ ಎಲ್ಲರಿಗೂ ಬರುವಂತೆ ಮಾಡುವ ಹರಿದಾಸ ಸಾಹಿತ್ಯಕ್ಕೆ ಶ್ರೀಕಾರ ಹಾಡಿದವರು, ಅನ್ಯರನ್ನು ಖಂಡಿಸುವ ರಭಸಕ್ಕಿಂತ ತತ್ವವನ್ನು ತಿಳಿಯುವ ಕಳಕಳಿ ಇರಲಿ ಎಂದು ಸಾರಿದ ಮಹಾನುಭಾವರು, ವಿಶ್ವದ ಎಲ್ಲ ವಿಧವಾದ ಧ್ವನಿಗಳು, ವರ್ಣಗಳು, ಶಬ್ದಗಳು, ಭಾಷೆಗಳು ದೇವರ ಗುಣಗಾನವನ್ನು ಮಾಡುತ್ತವೆ ಎಂದು ಸಾರಿದ ಮಹಾನುಭಾವರು, ವೇದ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಭಾಗವತ, ತಂತ್ರ, ಮಂತ್ರ, ವಾಸ್ತು, ಸ್ತೋತ್ರ, ಕರ್ಮ, ಆಚಾರಗಳ ನಿರ್ಣಯ ಎಲ್ಲವನ್ನು ಸಮಗ್ರವಾಗಿ ರಚಿಸಿ ವ್ಯಾಸವಾಂಗ್ಮಯಕ್ಕೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಂತಹ ಪ್ರಪ್ರಥಮ ಭಾಷ್ಯಕಾರರು ಅಂತ ಲೋಕದಲ್ಲಿ ಪ್ರಸಿದ್ಧರಾದವರು ಮಧ್ವಾಚಾರ್ಯರು. ಮಧ್ವನವಮಿ ಇವತ್ತು ನಾವು ಆ ಪರ್ವಕಾಲದಲ್ಲಿದ್ದೇವೆ. ಮಧ್ವನವಮಿಯ ವಿಶೇಷವಾಗಿರ್ತಕ್ಕಂತಹ ಸಂದರ್ಭ. ಆಚಾರ್ಯರು ಐತರ್ಯ ಭಾಷ್ಯವನ್ನು, ಉಪನಿಷತ್ತಿನ ಭಾಗವನ್ನು ಉಪದೇಶ ಮಾಡುತ್ತಾ ತಾವು ಎಲ್ಲರ ಕಣ್ಣಿನಿಂದ ಮರೆಯಾಗಿ ದೊಡ್ಡ ಬದರಿಯನ್ನು ಪ್ರವೇಶ ಮಾಡಿದಂತಹ ಪರಮ ಪುಣ್ಯವಾಗಿರ್ತಕ್ಕಂತಹ ದಿನ ಇದು. ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡಮಂಡಿತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧೌ ಮುನಿ ಮಧ್ಯೆ ಮುನೀನಾಂ ಆಸೀತ್ ವಿದ್ವಾನ್ ವ್ಯಾಸಸ್ಯ ಸನ್ನಿಧೌ ಅಂತ ಮಧ್ವಾಚಾರ್ಯರ ವಿಶೇಷವಾಗಿರ್ತಕ್ಕಂಥ ಮಹಾತ್ಮೆಯನ್ನು ವಾದಿರಾಜ ಗುರು ಸಾರ್ವಭೌಮರು ವಿಶಿಷ್ಟವಾಗಿ ತಿಳಿಸಿಕೊಡುತ್ತಾರೆ. ಇವತ್ತಿಗೂ ಕೂಡ ಮಧ್ವಾಚಾರ್ಯರು ಬದರಿ ಕ್ಷೇತ್ರದಲ್ಲಿ, ದೊಡ್ಡ ಬದರಿ ಅಂತ ಕರೆಸಿಕೊಳ್ಳುವಂತಹ ಆ ಕ್ಷೇತ್ರದಲ್ಲಿ ವೇದವ್ಯಾಸರ ದೇವರ ಸನ್ನಿಧಾನದಲ್ಲಿ ವೇದವ್ಯಾಸ ದೇವರಿಂದ ಪಾಠವನ್ನು ಆಲಿಸ್ತಾ ಇಡೀ ಮುನಿಮಂಡಲದ ಮಧ್ಯದಲ್ಲಿ, ಮಧ್ಯೆ ಮುನೀನಾ ಮಧ್ಯಾಸ್ತೆ, ಎಲ್ಲ ಮುನಿಮಂಡಲವು ಕೂಡ ನಕ್ಷತ್ರದಂತಿದ್ದರೆ ಆಚಾರ್ಯರು ಪ್ರಖರವಾದ ಸೂರ್ಯನಂತೆ ಅದರ ಮಂಡಲದಲ್ಲಿ ಮಧ್ಯದಲ್ಲಿ ಕೂತು ವೇದವ್ಯಾಸ ದೇವರ ಸೇವೆಯನ್ನು ಅದ್ಯಪಿ ಇವತ್ತಿಗೂ ಮಾಡುತ್ತಿದ್ದಾರೆ ಎನ್ನುವುದು ಇದು ಇತಿಹಾಸದಲ್ಲಿ ಪ್ರಕಟವಾಗಿರುವ, ನಿಶ್ಚಯವಾಗಿರುವ, ನಿರ್ಣೀತವಾಗಿರ್ತಕ್ಕಂತಹ ವಿಚಾರ. ಮಧ್ವಾಚಾರ್ಯರ ಬಗ್ಗೆ ಇರುವಂತಹ ಒಂದು ಅಪೂರ್ವವಾದ ಮಾಹಿತಿ ಇದು. ಎಲ್ಲ ಆಚಾರ್ಯರು ದೇಹ ಬಿಟ್ಟ ಆಚಾರ್ಯರಾದರೆ ನಮ್ಮ ಮಧ್ವಾಚಾರ್ಯರು ದೇಹ ಬಿಡದ ಆಚಾರ್ಯರು ಅಂತ ಇವತ್ತಿಗೂ, ಯದ್ಯಪಿ ಮನುಷ್ಯ ಶರೀರದಲ್ಲೇ ಇರುವಂತಹ ಆಚಾರ್ಯರು, ಮನುಷ್ಯ ಶರೀರದಲ್ಲಿ ಕಲಿಯುಗದ 36,000 ವರ್ಷಗಳ ಕಾಲ ಶರಶ್ಚೇತೆ ವ್ಯತೀತೇತು ದೇವಾನಾಂ ಆಗ್ನೇಯ ಪ್ರಭೋ ಏಕತಾಂ ಮೂಲರೂಪೇಣ ಲೋಕೇ ಸುಯಾ ಗಮಿಷ್ಯತಿ ಅಂತ ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ತಿಳಿಸಿದಂತೆ
ದೇವಮಾನದ 100 ವರ್ಷ, ಮನುಷ್ಯಮಾನದ 36,000 ವರ್ಷಗಳ ಕಾಲ ಆಚಾರ್ಯರು ಇದೇ ದೇಹದಿಂದಲೇ ಇರ್ತಾರೆ. ಇದ್ದು ಎಲ್ಲ ಭಕ್ತಾದಿಗಳನ್ನು ಪೊರೀತಾರೆ. ತಮ್ಮ ಇಡೀ ಜೀವನವನ್ನೇ ಸಿದ್ಧಾಂತವನ್ನಾಗಿಸಿ, ತಮ್ಮ ಇಡೀ ಜೀವನವನ್ನು ವೇದಾಂತವನ್ನಾಗಿಸಿ, ತಾವು ನಡೆದದ್ದೆಲ್ಲವೂ ಕೂಡ ಜಗತ್ತಿಗೆ ಪಾಠವಾಗುವಂತೆ, ನುಡಿದದ್ದೆಲ್ಲವೂ ಕೂಡ ಹಿತವಾದ ಉಪದೇಶವಾಗುವಂತೆ ಆದೇಶ ಸಂದೇಶಗಳನ್ನು ಮುಪ್ಪರಿಗೊಂಡು ಸಾರಿದ ಮಹಾನುಭಾವರು ಮಧ್ವಾಚಾರ್ಯರು. ಜಗತ್ತು ತಲೆ ತೂಗುವಂತಹ, ಎಲ್ಲರ ಅನುಭವಕ್ಕೂ ಬರುವಂತಹ ತತ್ವವಾದ ಅಂತ ಪ್ರಸಿದ್ಧವಾಗಿರುವ ದ್ವೈತ ಸಿದ್ಧಾಂತವನ್ನು ಎಲ್ಲರಿಗೂ ತಿಳಿಸಿಕೊಟ್ಟ ಮಹಾನುಭಾವರು. ಅದಕ್ಕೆ ಬಾಲಸಂಗಮಪಿ ಬೋಧಯೇ ದೃಶಂ ದುರ್ನಿರೂಪವಂಚ ನಿರ್ದಿರ್ನಿರೂಪವಂಚ ನಿಚನ ಪಂಡಿತೈಹಿ ಅಂತ ಅಲ್ಲಿ ನಾರಾಯಣ ಪಂಡಿತಾಚಾರ್ಯ ಹೇಳಿದಂಗೆ, ಅಲ್ಲಿ ಬಾಲಸಂಗಮಪಿ ಬೋಧಯೇ ದೃಶಂ, ಅವರ ಕೃತಿಗಳು ಅಪೂರ್ವವಾದದ್ದು. ಅವರ ಕೃತಿ ಹೇಗೋ ಅವರ ಆಕೃತಿ ಹಾಗೆ 32 ಸಲ್ಲಕ್ಷಣೋಪೇತವಾಗಿರ್ತಕ್ಕಂಥ ಶರೀರ ಆಚಾರ್ಯರದು. ಅವರ ಕೃತಿ ಮಕ್ಕಳಿಗೂ ಅರ್ಥವಾಗ್ತದೆ. ಬಾಲಸಂಗಮಪಿ ಬೋಧಯದ್ವೃಶಂ, ಸಾಮಾನ್ಯ ಮಕ್ಕಳಿಗೂ ಕೂಡ ಅರ್ಥವಾಗ್ತದೆ. ದುರ್ನಿರೂಪ ವಚನಂಚ ಪಂಡಿತೈಹಿ ಅಂತ, ನಾನು ಪಂಡಿತ ಅಂತ ಬೀಗುವಂತಹ ಎಂಥ ದೊಡ್ಡ ಪಂಡಿತರಿಗೂ ಕೂಡ ಅವರ ಕೃತಿಗಳು ಕಬ್ಬಿಣದ ಕಡಲೆಯಂತೆ ಪೂರ್ಣವಾಗಿ ತೆರೆದುಕೊಳ್ಳುವುದಿಲ್ಲ ಅಂತ ಅದನ್ನು ಹೇಳ್ತಾರೆ. ಅಂಥ ಮಹಾನುಭಾವರು ಸಾಮಾನ್ಯ ಜನಗಳ ಬಾಳಿನಲ್ಲಿ ಬೆಳಕನ್ನು ತಂದುಕೊಟ್ಟವರು. ಎಲ್ಲ ಇಡೀ ಜಗತ್ತು ಕೂಡ ತತ್ವವಾದದ ಒಂದು ದಾರಿಯನ್ನು ಕಾಣದೆ ಕಂಗೆಟ್ಟಿದ್ದ ಕಾಲದಲ್ಲಿ ಸೂರ್ಯನಂತೆ ಪ್ರಖರವಾಗಿ ತಾವು ಅವತಾರ ಮಾಡಿ ಅಪೂರ್ವವಾದ ರೀತಿಯಲ್ಲಿ ಎಲ್ಲರಿಗೂ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಗ್ರಂಥಗಳ ಮುಖೇನವಾಗಿ ಕೊಟ್ಟಿದ್ದು ಮಾತ್ರ ಅಲ್ಲದೆ, ಸಾಮಾನ್ಯ ಜನರಿಗೂ ಕೂಡ ತಮ್ಮ ಕಷ್ಟ ನಷ್ಟಗಳಿಗೆ ಪರಿಹಾರ ಸೂಚಿಸಬೇಕು ಅಂತಲೇ ರುಕ್ಮಿಣೀಕರಾರ್ಚಿತವಾಗಿರ್ತಕ್ಕಂತಹ ದ್ವಾರಕೆಯಲ್ಲಿದ್ದಂತಹ ಕೃಷ್ಣ ಪರಮಾತ್ಮನನ್ನು ತಮ್ಮ ಒಂದು ತಪಸ್ಸಿನ ಫಲವಾಗಿ, ಪ್ರಾರ್ಥನೆಯ ಫಲವಾಗಿ ಅದನ್ನು ಸಮುದ್ರದ ಮಾರ್ಗವಾಗಿ ತರಿಸಿ ಭಗವಂತನ ಅನುಗ್ರಹವನ್ನು ಎಲ್ಲರಿಗೂ ದೊರಕಿಸಿಕೊಡಬೇಕು ಅಂತ ರಜತಪೀಠ ಅಂತ ಲೋಕದಲ್ಲಿ ಪ್ರಸಿದ್ಧವಾಗಿದ್ದಂತಹ ಅನಂತಾಸನ ನಾಮಕನಾದ ಭಗವಂತನಿಂದ, ಚಂದ್ರಮೌಳೀಶ್ವರನಿಂದ ಜಗತ್ತಿನಲ್ಲಿ ಪ್ರಖ್ಯಾತವಾದ ಉಡುಪಿ ಅಂತ ಚಂದ್ರನಿಗೆ ಅವನ ಶಾಪದ ವಿಮೋಚನೆಯಾದಂಥ ಕ್ಷೇತ್ರ. ಉಡುಪ ಅಂದರೆ ಚಂದ್ರ. ಚಂದ್ರ ತನ್ನ ಶಾಪವನ್ನು ಭಗವಂತ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿ ಅದನ್ನು ಕಳೆದುಕೊಂಡ ಕ್ಷೇತ್ರವಾದ್ದರಿಂದ ಅದನ್ನು ಉಡುಪಿ ಅಂತಾರೆ. ರಜತಪೀಠ ಅಂತ ಆ ಪೀಠದ ಕೆಳಗೆ, ಉಡುಪಿ ಕೆಳಗೆ ಬೆಳ್ಳಿಯ ಪೀಠವನ್ನು ಅದನ್ನು ನಿರ್ಮಾಣ ಮಾಡಿ ರಾಜ ಒಬ್ಬ ಅದರ ಮೇಲೆ ನಮ್ಮ ಪರಶುರಾಮ ದೇವರನ್ನು ನೆಲೆಗೊಳಿಸಿ ಪೂಜೆ ಮಾಡಿದನಂತೆ. ಅವತ್ತಿನಿಂದ ಅದಕ್ಕೆ ರಜತಪೀಠ ಅಂತ ಕರೀತಾರೆ. ಇವತ್ತಿಗೂ ಕೂಡ ಅದು ಬೆಳ್ಳಿಯ ಪೀಠವನ್ನು ಹೊಂದಿರುವಂತಹ ನಗರ, ಅದು ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ಅಲ್ಲಿ ಕೃಷ್ಣ ಪರಮಾತ್ಮ ಬಂದಿದ್ದರಿಂದ ಅದು ಲೋಕಪ್ರಸಿದ್ಧವಾಯಿತು ಅಂತ ನಾವು ನೋಡ್ತೇವೆ. ಪಕ್ಕದಲ್ಲಿ ಅನಂತಾಸನ, ಈ ಕಡೆ ಉಡುಪಿಯ ಕೃಷ್ಣ, ಮುಂದುಗಡೆ ಅಲ್ಲಿ ಚಂದ್ರಮೌಳೀಶ್ವರ, ಪಕ್ಕದಲ್ಲಿ ಉತ್ತರ ಭಾರತದಲ್ಲಿ ಪ್ರಖ್ಯಾತವಾದಂತಹ ಅಲ್ಲಿ ಹರಿಯುವಂಥ ಜೀವನದಿ ಅಂತ ಲೋಕದಲ್ಲಿ ಮಾನ್ಯವಾದಂತಹ ಸಕಲ ಪಾಪವನ್ನು ತೊಳೆಯುವ ನದಿ ಅದು ಗಂಗೆಯನ್ನು ಮಧ್ವ ಸರೋವರದಲ್ಲಿಯೇ ಅದನ್ನು ತರಿಸಿ ಇವತ್ತಿಗೂ ಕೂಡ ಗಂಗೆಯ ನಿತ್ಯ ಸನ್ನಿಧಾನ ಮಧ್ವ ಸರೋವರದಲ್ಲಿ ಗಂಗೆ ಇದು ಇರುವಂತೆ ಮಾಡಿ ಎಲ್ಲ ಸಾಮಾನ್ಯರಿಗೂ ಕೂಡ ಗಂಗಾ ಸ್ನಾನ ಮಾಡಲಿಕ್ಕೆ ಅಷ್ಟು ದೂರ ಹೋಗಲಿಕ್ಕೆ ಸಾಧ್ಯವಿಲ್ಲದೆ ಇದ್ದವರಿಗೆ ಗಂಗಾ ಸ್ನಾನ ಹತ್ತಿರದಲ್ಲೇ ಆಗುವಂತೆ ಅದರ ವ್ಯವಸ್ಥೆ ಮಾಡಿದ ಮಹಾನುಭಾವರು. ಉಡುಪಿ ಕೃಷ್ಣನ ದರ್ಶನ ಮತ್ತು ಮಧ್ವ ಸರೋವರದಲ್ಲಿ ಸ್ನಾನ ಎಂಥ ತಾಪತ್ರಯಗಳನ್ನು ಕೂಡ ಪರಿಹಾರ ಮಾಡುತ್ತದೆ. ಅದು ಲೌಕಿಕವಾಗಲಿ ಆಮುಷ್ಮಿಕವಾಗಲಿ ಯಾವುದನ್ನು ಬೇಕಾದರೂ ಕೂಡ ಅದು ಪ್ರತಿ ಹಂತದಲ್ಲಿಯೂ ಕೂಡ ಆಮೂಲಗ್ರವಾಗಿ ನಿವಾರಣೆ ಮಾಡುತ್ತೆ, ನಿರ್ಮೂಲ ಮಾಡುತ್ತೆ ಅಂತ ಇವತ್ತಿಗೂ ಎಲ್ಲ ಭಕ್ತಾದಿಗಳ ಅನುಭವಕ್ಕೆ ಬಂದಿರುವಂಥ ವಿಚಾರ. ಆಚಾರ್ಯರ ಮತದಲ್ಲಿ ಬಂದಂಥ ಎಲ್ಲರೂ ಮಹಾನುಭಾವರೇ. ಪದ್ಮನಾಭ ತೀರ್ಥರಿಂದ ಹಿಡಿದು ಇವತ್ತು ಲೋಕಪ್ರಸಿದ್ಧವಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರು ಬಂದದ್ದು ಆಚಾರ್ಯರ ಮತದಲ್ಲಿ. ಆಚಾರ್ಯರ ಮತವನ್ನು ಅನುಸರಿಸಿದವರು ಹೇಗಿರ್ತಾರೆ? ಅದಕ್ಕೆ ರಾಘವೇಂದ್ರ ಸ್ವಾಮಿಗಳೇ ಹೇಳ್ತಾರೆ, ನಾನು ಯಾಕೆ ಇಷ್ಟರ ಮಟ್ಟಿಗೆ ಪ್ರಸಿದ್ಧನಾಗಿದ್ದೇನೆ, ಲೋಕದಲ್ಲೆಲ್ಲ ಕಡೆಯೂ ಕೂಡ ಈ ಪ್ರಸಿದ್ಧಿ ಎನ್ನುವುದು ಮಹೋನ್ನತವಾಗಿರ್ತಕ್ಕಂತಹ ಈ ಒಂದು ವೈಭವ ನನಗೆ ಬಂದಿರಲಿಕ್ಕೆ ಕಾರಣ ಏನು ಅಂದರೆ, ನಾನು ಆಚಾರ್ಯರ ಮತವನ್ನು ಪರಿಪಾಲನೆ ಮಾಡಿದ್ದರಿಂದ ಅಂತ. ಮಧ್ವಾಚಾರ್ಯರ ಮತವನ್ನು ಪರಿಪಾಲನೆ ಮಾಡುವವರು, ಅದರ ಮತದ ಪ್ರಕಾರವಾಗಿ ನಡೆದುಕೊಳ್ಳುವವರು ಯಾರಿದ್ದಾರೆ, ಅವರು ರಾಘವೇಂದ್ರ ಸ್ವಾಮಿಗಳು ಹೇಗೆ ವೈಭವೋಪೇತವಾಗಿ ಇವತ್ತು ಎಲ್ಲರಿಗೂ ಮಾನ್ಯರಾಗಿದ್ದಾರೆ, ಸರ್ವಗುರುಗಳಾಗಿದ್ದಾರೆ, ಆ ರೀತಿಯಲ್ಲಿ ಅವರವರ ಯೋಗ್ಯತಾನುಸಾರವಾಗಿ ಅವರು ತುಂಬು ಜೀವನವನ್ನು ನಡೆಸ್ತಾರೆ. ಸಾಧಕವಾದ ಜೀವನ, ಬಾಧಕವಾದದ್ದನ್ನೆಲ್ಲ ಕಳೆದುಕೊಂಡು ಸಾಧಕವಾದದ್ದನ್ನು ಸಾಧಿಸಿ ಮಾಧವನಡೆಗೆ ಸಾಗುವಂತಹ ಅಪೂರ್ವವಾದಂತಹ ಕೃತಿ. ಸಂಸಾರದಲ್ಲೇ ಇದ್ದು ಸಂಸ್ಕಾರವನ್ನು ಪಡೆದು ಕಂಸಾರಿಯ ಪಾದಾಂಬುಜವನ್ನು ಪಡೆಯಲೆತ್ನಿಸುವಂತಹ ಎಲ್ಲ ಸಾಧಕರಿಗೆ ದಾರಿದೀಪವಾಗಿ, ಮಾರ್ಗದ ದೀವಿಟಿಗೆಯಾಗಿ ಆಚಾರ್ಯರ ಶಾಸ್ತ್ರಗಳು ಪ್ರತಿಯೊಬ್ಬರಿಗೂ ಕೂಡ ಅದು ಜೀವನದಲ್ಲಿ ಹೊಸ
ಉತ್ಸಾಹವನ್ನು ತುಂಬುತ್ತದೆ. ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡಿದವ ಎಂದೂ ಕೂಡ ಜೀವನದಲ್ಲಿ ನಿರಾಶನಾಗಲಾರ, ಎಂದೂ ಕೂಡ ಆತ್ಮಹತ್ಯೆ ಕಡೆಗೆ ಅವ ಮನಸ್ಸು ಮಾಡಲಾರ. ಜಿಗುಪ್ಸೆ ಅನ್ನುವುದು ಅವನ ಜೀವನದಲ್ಲಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಇದ್ದಾನೆ ಅಂತ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃಗಾತೃಗತಿ ಅಂತ ಆಚಾರ್ಯರು ಪ್ರತಿಯೊಬ್ಬರಿಗೂ ಕೂಡ ಒಂದು ಕಿವಿ ಮಾತು ಹೇಳ್ತಾರೆ. ಶೃಣುತಾಮಲ ಸತ್ಯ ವಚಃ ಪರಮಂ ಶಪಥೇ ರೀತಿ ಬಾಹುತ ಉಚ್ಛ್ರಿತ ಬಾಹುಯುಗಂ ಅಂತ. ನಿಮಗೆಲ್ಲರಿಗೂ ಕಿವಿಯಲ್ಲಿ ಒಂದು ಒಳ್ಳೆ ಸುದ್ದಿಯನ್ನು ಹೇಳಲಿಕ್ಕೆ ಬಂದಿದ್ದೇನಪ್ಪ. ನಾನು ಆ ಸುದ್ದಿಯನ್ನು ನೀವು ಕೇಳಿದರೆ ನಿಮ್ಮ ಎಲ್ಲ ತಾಪತ್ರಯಗಳು ನಾಶವಾಗ್ತದೆ. ಏನದು ಸುದ್ದಿ ಅಂತ, ಶಪಥೇರಿತ, ನಾನು ಶಪಥ ಮಾಡಿ ಉಚ್ಛ್ರಿತ ಬಾಹುಯುಗಂ, ಎರಡು ಕೈಗಳನ್ನು ಮೇಲೆತ್ತಿ ಶಪಥ ಮಾಡಿ ಹೇಳ್ತೇನೆ. ಏನು ಹೇಳ್ತೇನೆ ಅಂದರೆ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ಪಿತೃಮಾತೃಗತಿ. ಭಗವಂತನೇ ನಮ್ಮ ತಾಯಿ, ಭಗವಂತನೇ ನಮ್ಮ ತಂದೆ, ಭಗವಂತನೇ ಜಗತ್ತಿನ ಮಾತೃಪಿತೃಗತಿ. ಅವನೇ ಎಲ್ಲ ಸಕಲ ಸಾಧಕನಾಗಿರುವವ, ಸರ್ವೋತ್ತಮನಾಗಿರುವವ, ಸರ್ವೋತ್ಕೃಷ್ಟನಾಗಿರುವವ, ಸರ್ವವ್ಯಾಪ್ತನಾಗಿರುವವ. ಅವನೇ ಕಾಲ ದೇಶ ಎಲ್ಲದರಿಂದ ಅತೀತನಾಗಿರುವಂತಹ ಸ್ವಾಮಿಯವ. ಅವ ನಿಖಿಲ ಜಗತ್ಕಾರಣ, ಸರ್ವತಂತ್ರ ಸ್ವತಂತ್ರ, ಸರ್ವಶುದ್ಧ ವಾಕ್ಯ, ಸರ್ವಜ್ಞ, ಸರ್ವಾದಿವಂದ್ಯ, ಜ್ಞಾನ, ರೂಪ, ಬಲ, ಸ್ಥೈರ್ಯ, ಧೈರ್ಯ, ಔದಾರ್ಯಾದಿ ಅನಂತಾನಂತ ಕಲ್ಯಾಣ ಗುಣ ಗಣನಿಧಿಯಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ಅವ ನಾರಾಯಣ. ಅವನನ್ನು ನಂಬಿಕೊಂಡು ಇತರ ದೇವತೆಗಳೆಲ್ಲ ಉಪಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮಹಾನುಭಾವರು ಮಧ್ವಾಚಾರ್ಯರು. ಏಕ ದೇವವಾದವನ್ನು ಲೋಕಕ್ಕೆ ಕೊಟ್ಟವರು. ಸುಮಾರು ಕಡೆ ಹಿಂದೂ ಧರ್ಮ ಅಂದರೆ ಬಹುದೇವತಾವಾದ ಅನ್ನುವ ತಪ್ಪು ಕಲ್ಪನೆ ಇದೆ. ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವರುಗಳಿದ್ದಾರೆ, ಒಬ್ಬೊಬ್ಬರು ಒಂದೊಂದು ದೇವರಿದ್ದಾರೆ ಅಂತ. ಅದಕ್ಕೆ ಆಚಾರ್ಯರು ಹೇಳಿದರು, ಹಿಂದೂ ಧರ್ಮದಲ್ಲಿ ಇವತ್ತಿನ ಸನಾತನ ಧರ್ಮ ಅಂತ ಕರಿತೇವೆ, ಅಲ್ಲಿರುವವನು ಒಬ್ಬನೇ ದೇವರು ನಾರಾಯಣ, ಮಿಕ್ಕವರೆಲ್ಲ ದೇವತೆಗಳು. ದೇವರೊಬ್ಬನೇ, ಮಿಕ್ಕವರೆಲ್ಲ ದೇವತೆಗಳು ಅಂತ. ದೇವತೆಗಳು ಬೇರೆ, ದೇವರು ಬೇರೆ. ಸರ್ವೋತ್ತಮನಾಗಿರ್ತಕ್ಕಂಥವ ನಾರಾಯಣ ಒಬ್ಬನೇ. ಅದಾದ ಮೇಲೆ ತಾರತಮ್ಯ ಪ್ರಕಾರವಾಗಿ ಎಲ್ಲ ದೇವತೆಗಳು ಇದ್ದಾರೆ. ಭಗವಂತ ಅವರಿಗೆಲ್ಲರೂ ಕೂಡ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಅವರ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಅವರೊಳಗೆ ನಿಂತು ಅವರಿಂದ ಆ ಜವಾಬ್ದಾರಿಯನ್ನು ನಿರ್ವಹಿಸುವಂತೆ ಮಾಡುವಂತಹ ಸರ್ವೋತ್ತಮ ಭಗವಂತನೇ. ಅವ ಒಂದೊಂದು ರೂಪದಲ್ಲಿ ಒಬ್ಬೊಬ್ಬ ದೇವತೆಗಳೊಳಗೆ ಇದ್ದು ಅವರಿಂದ ಕೆಲಸ ಮಾಡಿಸ್ತಾನೆ. ಹಾಗಾಗಿ ಅವರೊಳಗಿರುವಂಥ ದೇವರು ಒಬ್ಬನೇ, ದೇವತೆಗಳು ಮಾತ್ರ ಸಾವಿರಾರು ಜನ ಇದ್ದಾರೆ. ಆದ್ದರಿಂದ ಯಾರಿಗೂ ಯಾವುದರಲ್ಲಿ ಇದು ಅಲ್ಲಿ ಅನುಮಾನದ ಪ್ರಶ್ನೆಯೂ ಇಲ್ಲ, ಎಲ್ಲೂ ಕೂಡ ಸಂಶಯಕ್ಕೆ ಆಸ್ಪದವೇ ಇಲ್ಲ. ಹಾಗಾಗಿ ಯಾವ ದೇವತೆಯನ್ನು ಬೇಕಾದರೂ ನೀವು ಉಪಾಸನೆ ಮಾಡಿರಿ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ನೀವು ಯಾವ ದೇವತೆಗಳನ್ನು ನೀವು ಉಪಾಸನೆ ಮಾಡಿದರೂ ಮೂಲವಾಗಿ ಹೋಗಿ ಮುಟ್ಟುವುದು ಅದು ಭಗವಂತನನ್ನು ಅಂತ. ಅದಕ್ಕೆ ಎಲ್ಲಿ ಸಮುದ್ರಕ್ಕೆ ಎಲ್ಲ ನೀರು ಹೋಗಿ ಹೇಗೆ ಮುಟ್ತದೋ, ಯಥಾ ಪತಿತಂತೋಯಂ ಅಂತ ಆಕಾಶದಿಂದ ಬಂದಂತಹ ಪ್ರತಿ ಮಳೆ ನೀರು ಕೂಡ, ನಾವು ಉಪಯೋಗಿಸುವ ಪ್ರತಿಯೊಂದು ನೀರು ಕೂಡ ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ, ಅದು ಹೋಗಿ ಸಾಗರವನ್ನೇ ಹೇಗೆ ಮುಟ್ತದೋ ಹಾಗೆ ನೀವು ಯಾವ ದೇವರನ್ನು ನಮಸ್ಕಾರ ಮಾಡಿದರೂ ಉಪಾಸನೆ ಮಾಡಿದರೂ ಕಡೆಗದು ಹೋಗಿ ಮುಟ್ಟುವುದು ಭಗವಂತನಾದ ನಾರಾಯಣನನ್ನೇ ಅನ್ನುವುದನ್ನು ತಾವು ಬಹಳ ಅಪೂರ್ವವಾಗಿ ಸಾರಿದಂತಹ ಮಧ್ವಾಚಾರ್ಯರು. ಅವರ ಗ್ರಂಥಗಳಲ್ಲಿ, ಅದು ಮೊದಲನೇ ಗ್ರಂಥ ಅವರ ಗೀತಾಭಾಷ್ಯ ಗ್ರಂಥದಿಂದ ಹಿಡಿದು ಐತ್ತರೀಯ ಉಪನಿಷತ್ತಿನ ಭಾಷ್ಯ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಭಾಷ್ಯಗಳು 37 ಗ್ರಂಥಗಳು ಸರ್ವಮೂಲ. ಅದನ್ನು ಕೊಟ್ಟ ಏಕಮಾದ್ವಿತೀಯ ಆಚಾರ್ಯರು ಮಧ್ವಾಚಾರ್ಯರು. ಅವರು ಕೊಟ್ಟಂತಹ ಗ್ರಂಥಗಳು ಸಂಖ್ಯೆಯಲ್ಲಿಯೂ ಕೂಡ ಇನ್ನೊಬ್ಬರು ಕೊಡಲಿಕ್ಕಾಗಲಿಲ್ಲ ಅನ್ನುವುದು ಅವರ ಅಪೂರ್ವವಾಗಿರ್ತಕ್ಕಂಥ ಮಹಿಮೆ. ಅದು ಚಿಕ್ಕ ಗ್ರಂಥವಾಗಿರಲಿ, ದೊಡ್ಡ ಗ್ರಂಥವಾಗಿರಲಿ, ಎಲ್ಲದರಲ್ಲೂ ಕೂಡ ಅಪೂರ್ವವಾಗಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂತಹ ಶೈಲಿ ಆಚಾರ್ಯರದು. ಆಮೇಲೆ ಇವರನ್ನು ನಿರ್ಣಯಾಚಾರ್ಯರು ಅಂತ ಕರೀತಾರೆ. ತಾವು ಮಾತಾಡಿದ್ದು ಬಹಳ ಕಮ್ಮಿ ಗ್ರಂಥಗಳಲ್ಲಿ. ನಾ ಹೇಳ್ತಿದ್ದೇನೆ ಕೇಳು ಅಂತ ಮಧ್ವಾಚಾರ್ಯರು ಎಂದೂ ಹೇಳಿದ್ದೇ ಇಲ್ಲ. ಅವರು ಒಂದು ಮಾತಾಡಿದರೆ 1000 ಪ್ರಮಾಣ ಕೊಡ್ತಾರೆ. ಅವರು ಒಂದು ಮಾತಾಡಿತು ಅಂದರೆ ಅದಕ್ಕೆ 10 ಪ್ರಮಾಣಗಳನ್ನು ಕೊಟ್ಟು, ಇದು ನನ್ನ ಮಾತಲ್ಲ, ಇದು ವೇದವ್ಯಾಸ ದೇವರ ಮಾತು, ಇದು ಭಗವಂತನ ಮಾತು ಅಂತ ಮೊಟ್ಟಮೊದಲ ಬಾರಿಗೆ ಪುರಾಣ ಇತಿಹಾಸಗಳನ್ನು ಭಾಷ್ಯದಲ್ಲಿ ಉಲ್ಲೇಖ ಮಾಡಿದಂಥ ಆಚಾರ್ಯರು ಮಧ್ವಾಚಾರ್ಯರು. ಅದಕ್ಕಿಂತ ಪೂರ್ವದಲ್ಲಿ ಬರೀ ಉಪನಿಷತ್ತುಗಳನ್ನು, ವೇದಗಳನ್ನು ಮಾತ್ರ ಉಲ್ಲೇಖ ಮಾಡ್ತಿದ್ದರು. ಬ್ರಹ್ಮಸೂತ್ರಾದಿ ಭಾಷ್ಯಗಳಲ್ಲಿ ಆಚಾರ್ಯರು ಪುರಾಣಕ್ಕೆ ಮತ್ತು ಇತಿಹಾಸಕ್ಕೆ, ಮಹಾಭಾರತಕ್ಕೆ ಅಪೂರ್ವವಾದ ರೀತಿಯಲ್ಲಿ ಮನ್ನಣೆಯನ್ನು ತರಿಸಿಕೊಟ್ಟು ಪುರಾಣಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದಕ್ಕೆ ಭಾಗವತ ತಾತ್ಪರ್ಯ ನಿರ್ಣಯವನ್ನು, ಮಹಾಭಾರತವನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಿ, ಇತಿಹಾಸ ಅನ್ನುವುದು ಮನುಷ್ಯನ ಜೀವನದಲ್ಲಿ ಹಾಸುಹೊಕ್ಕಾಗಿ ಇದ್ದು ಅವನ ಪ್ರತಿ ಹಂತದಲ್ಲಿಯೂ ಕೂಡ ಅವನ ಸಮಸ್ಯೆಗೆ ಪರಿಹಾರ ದೊರೆಯುವಂತೆ ಮಾಡಿದ ಅಮೋಘವಾಗಿರ್ತಕ್ಕಂತಹ ಕೊಡುಗೆ ಕೊಟ್ಟಂಥ ಮಹಾನುಭಾವರು ನಮ್ಮ ಆಚಾರ್ಯರು. ಅದು ವಿಜ್ಞಾನ ಕ್ಷೇತ್ರದಲ್ಲಾಗಲಿ,
ನಿಮಗೆ ಯಾವ ಕ್ಷೇತ್ರ ಬೇಕಾದರೂ ತೆಗೆದುಕೊಳ್ಳ್ರಿ, ಅದು ಸಂಗೀತ ಕ್ಷೇತ್ರದಲ್ಲಾಗಲಿ, ವಿಜ್ಞಾನ ಕ್ಷೇತ್ರದಲ್ಲಾಗಲಿ, ಮನೋವೈಜ್ಞಾನಿಕ ಕ್ಷೇತ್ರದಲ್ಲಾಗಲಿ, ಶಿಲ್ಪಶಾಸ್ತ್ರದಲ್ಲಾಗಲಿ. ಇವತ್ತಿಗೂ ಶಿಲ್ಪಶಾಸ್ತ್ರದಲ್ಲಿ ಯಾರು ತಾವು ಅಧ್ಯಯನ ಮಾಡ್ತಿರ್ತಾರೆ ಅವರಿಗೆ ತಂತ್ರಸಾರ ಸಂಗ್ರಹ, ಆಚಾರ್ಯರ ತಂತ್ರಸಾರ ಸಂಗ್ರಹವೇ ಟೆಕ್ಸ್ಟ್ ಬುಕ್. ಅದರಲ್ಲಿ ಅವರು ಒಂದು ದೇವರ ಮೂರ್ತಿ ಹೇಗಿರಬೇಕು, ದೇವರ ಮೂರ್ತಿಯ ಮುಖ ಹೇಗಿರಬೇಕು, ಎಷ್ಟು ಇಂಚಿರಬೇಕು, ಎಷ್ಟು ಅದ್ಭುತವಾಗಿ ಹಣೆ ಹೇಗಿರಬೇಕು, ಹಣೆಗೂ ಮೂಗಿನ ಮಧ್ಯದಲ್ಲಿ ಎಷ್ಟು ಅದು ಅಂತರ ಇರಬೇಕು, ಮೂಗಿಗೂ ತುಟಿಗೂ ಮಧ್ಯದಲ್ಲಿ ಎಷ್ಟು ಅಂತರ ಇರಬೇಕು, ಕಣ್ಣು ಹೇಗಿರಬೇಕು, ಕೈಗಳು ಹೇಗಿರಬೇಕು, ಎಲ್ಲವನ್ನ ಆಚಾರ್ಯರು ಹೇಳ್ತಾರೆ. ಅದರ ಜೊತೆಗೆ ಎಲ್ಲ ದೇವತಾ ಮಂತ್ರಗಳನ್ನು ಕೊಟ್ಟವರು ಆಚಾರ್ಯರು. ಯಾವ ದೇವತೆಗೆ ಒಂದೊಂದು ಮಂತ್ರಗಳು, ಉಪಾಸನೆ ಮಾಡಲಿಕ್ಕೆ ಒಂದು ಮಂತ್ರ ಅಂತ ಸಮಸ್ತ ದೇವತೆಗಳಿಗೂ ಒಂದೊಂದು ಮಂತ್ರವನ್ನು ಕೊಟ್ಟು, ದೇವರ ರೂಪಗಳಿಗೆ ಮಂತ್ರವನ್ನು ಕೊಟ್ಟು, ಅಸಾಧ್ಯವಾಗಿರ್ತಕ್ಕಂತಹ ಅಪೂರ್ವವಾದಂಥ ಕೊಡುಗೆ. ಭಗವದ್ಗೀತೆಗೆ ಒಂದು ಮಿನಿಮಮ್ ಅಂದರೆ 10 ಅರ್ಥ ಇರ್ತದೆ. ದಶಾರ್ಥೇಶು ಭಾರತೆ 3 ಅರ್ಥಗಳು, ವೇದಕ್ಕೆ ಮಿನಿಮಮ್ ಅಂದರೆ 3 ಅರ್ಥಗಳು, ಮಹಾಭಾರತಕ್ಕೆ ಮಿನಿಮಮ್ ಅಂದರೆ 10 ಅರ್ಥಗಳು, ವಿಷ್ಣುನಾಮ ಸಹಸ್ರೇಶು, ಅದಕ್ಕೆ ವಿಷ್ಣುನಾಮಕ್ಕೆ ನಿರಂತರ ಶತಾರ್ಥಕಂ ಅಂತ ಒಂದೊಂದು ವಿಷ್ಣುನಾಮ, ವಿಷ್ಣು ಸಹಸ್ರನಾಮದಲ್ಲಿ ಬರುವ ಭಗವಂತನ ನಾಮಗಳಿಗೆ 100 ಅರ್ಥಗಳಿವೆ ಅಂತ ಲೋಕದಲ್ಲಿ ಪ್ರಸಿದ್ಧಿ ಮಾಡಿದ್ದು ಮಾತ್ರ ಅಲ್ಲ, ಅದನ್ನು ನಿರೂಪಣೆ ಮಾಡಿ ತೋರಿದಂತಹ ಮಹಾನುಭಾವರು ಮಧ್ವಾಚಾರ್ಯರು. ತಮ್ಮ ಈ ಅಪೂರ್ವವಾದ ಜೀವನ, 79 ವರ್ಷದ ತುಂಬು ಜೀವನದಲ್ಲಿ ಆಚಾರ್ಯರು ತಾವು ಬಾಲಕರಾಗಿದ್ದಾಗ ಹೇಗೆ ಮಹಿಮೆಗಳನ್ನು ತೋರಿದರೋ ಹಾಗೆ ಲೋಕದ ದೃಷ್ಟಿಯಲ್ಲಿ, ಅವರೇನು ವೃದ್ಧಾಪ್ಯ ಅವರಲ್ಲೇನು ಕಾಣಿಸಲಿಲ್ಲ, ಲೋಕದ ದೃಷ್ಟಿಯಲ್ಲಿ ಅವರು ವಯಸ್ಸಾಯಿತು ಅಂತ ಜನ ಅಂದುಕೊಂಡಾಗಲೂ ಕೂಡ ಅಷ್ಟೇ ಅಪೂರ್ವವಾದ ದೇಹದಾರ್ಢ್ಯ, ಅಷ್ಟೇ ಅಪೂರ್ವವಾಗಿರ್ತಕ್ಕಂಥ ತೇಜಸ್ಸು, ಹಾಗೆಯೇ ಆಚಾರ್ಯರು ತಾವೆಲ್ಲರೊಂದಿಗೂ ಕಾಣಿಸ್ತಿದ್ರು. ಇನ್ನೊಂದು ವಿಶೇಷ ಏನು ಅಂದರೆ, ಯಾರನ್ನಾದರೂ ಕೂಡ ಮಣಿಸಬೇಕಾದರೆ ಏಕಾಏಕಿ ದಂಡ ಪ್ರಯೋಗ, ವಾದ ಪ್ರಯೋಗವನ್ನು ಮಾಡುವುದಲ್ಲ, ಮೊದಲು ಪ್ರೀತಿಯಿಂದ ಅವರ ಜೊತೆಯಲ್ಲಿ ಮಾತನ್ನಾಡಿ ಅವರನ್ನು ಮಣಿಸುವ ಪ್ರಯತ್ನ ಮಾಡಿರಿ ಅಂತ ಹೇಳಲಿಕ್ಕೆ ಅವರು ಆ ತುರಕರಾಜನ ಬಳಿಯಲ್ಲಿ ಅವನದೇ ಭಾಷೆಯಲ್ಲಿ ಗಂಗಾ ನದಿಯನ್ನು ದಾಟುವಾಗ ಅವನದೇ ಭಾಷೆಯಲ್ಲಿ ಮಾತಾಡಿ ಅವನನ್ನು ತಾವು ತಮ್ಮ ವಾಕ್ಚಾತುರ್ಯದಿಂದ, ವಾಕ್ಸಿದ್ಧಿಯಿಂದ ಅವನನ್ನು ಮಣಿಸಿ, ಅವನನ್ನು ಮಾತಿನಿಂದ ಸೋಲಿಸಿ ಅಲ್ಲಿಂದ ಮುಂದಕ್ಕೆ ತಮ್ಮ ಶಿಷ್ಯರನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋದದ್ದು ನಾವು ನೋಡುತ್ತೇವೆ. ಎಂತೆಂಥ ಸಂದರ್ಭದಲ್ಲಿ ಏನೆಲ್ಲ ಆಪತ್ತುಗಳು ಶಿಷ್ಯರಿಗೆ ಬಂದರೂ ಕೂಡ ಎಲ್ಲ ಆಪತ್ತುಗಳನ್ನು ಕಾಪಾಡಿದ್ದು, ಇವತ್ತಿಗೂ ಕಾಪಾಡುತ್ತಿರುವುದು ಮಧ್ವಾಚಾರ್ಯರು ಅನ್ನುವಂಥ ನಾಮ. ಆನಂದ ತೀರ್ಥರು ಮತ್ತು ಪೂರ್ಣಪ್ರಜ್ಞರು, ಮಧ್ವಾಚಾರ್ಯರು 3 ಹೆಸರಿನಿಂದ ಅವರನ್ನು ನಾವು ಇಲ್ಲಿ ಉಪಾಸನೆ ಮಾಡುತ್ತೇವೆ. ಅವರಿಗೆ ಸನ್ಯಾಸಾಶ್ರಮ ಆದಾಗ ಅವರಿಗೆ ಪೂರ್ಣಪ್ರಜ್ಞರು ಎನ್ನುವ ನಾಮಧೇಯ, ಅವರನ್ನು ವೇದಾಂತ ಸಾಮ್ರಾಜ್ಯದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದಾಗ ಅವ್ರಿಗೆ ಆನಂದ ತೀರ್ಥ ಅನ್ನುವಂಥ ನಾಮಧೇಯವನ್ನು ಅಚ್ಯುತ ಪರೀಕ್ಷಾಚಾರ್ಯರು ಕೊಟ್ಟರು. ಅವರು ತಾವು ತಮ್ಮ ಗ್ರಂಥಗಳಲ್ಲಿ ತಮ್ಮನ್ನು ಮಧ್ವ ಅಂತ ಕರೆದುಕೊಂಡಿದ್ದಾರೆ. ವೇದದಲ್ಲಿ ಉಕ್ತವಾಗಿರುವಂತಹ ಅದು ಹೆಸರು. ವಾದಿರಾಜರು ಸಮಗ್ರವಾಗಿರ್ತಕ್ಕಂಥ ಋಗ್ವೇದವನ್ನು ನಾನು ನೋಡಿದ್ದೇನೆ. 11 ಕಡೆ ಋಗ್ವೇದದಲ್ಲಿ ಮಧ್ವಾಚಾರ್ಯರ ಹೆಸರು, ಮಧ್ವಾಚಾರ್ಯರ ಮಹಿಮೆಯೊಂದಿಗೆ ವೇದದಲ್ಲಿ ಉಕ್ತವಾಗಿದೆ ಅಂತ ಅವಷ್ಟೂ ವೇದದ ಸೂಕ್ತಗಳನ್ನು ತೆಗೆದು ವಾದಿರಾಜರು ಕೊಡ್ತಾರೆ. ಹಾಗಾಗಿ ಅವರನ್ನು ವೇದೋದಿತೋ ಗುರುಹು ಅಂತ, ಹರಿಂ ಪರತರಂ ಮುಕ್ತಿಕರಂ ಸ್ವಪಿತರಂ ಪ್ರಭು ತ್ರೈಲೋಕ್ಯಾಂ ಯಾಸ್ತಿರಿ ಚಕ್ರೆ ಸಚ ವೇದೋದಿತೋ ಗುರುಹು ಅಂತ ವಾದಿರಾಜರು ಕೊಂಡಾಡ್ತಾರೆ. ವೇದದಲ್ಲಿ ಉಕ್ತವಾಗಿರುವ ಏಕಮಾದ್ವಿತೀಯ ಗುರುಗಳು ಅದು ಮಧ್ವಾಚಾರ್ಯರು ಅಂತ. ವೇದದಲ್ಲಿ ಅವರ ಮಹಿಮೆ ಎನ್ನುವುದು ಅಷ್ಟು ಅಪೂರ್ವವಾದ ರೀತಿಯಲ್ಲಿ ಉಕ್ತವಾಗಿದೆ ಅಂತ. ಅವರ ಎಲ್ಲ ಅವತಾರಗಳು ಅಪೂರ್ವವಾದ ಅವತಾರಗಳು. ಅದು ಭೀಮಸೇನ ದೇವರ ಅವತಾರ ದ್ವಾಪರ ಯುಗದಲ್ಲಿ, ಹನುಮಂತ ದೇವರ ಅವತಾರ ತ್ರೇತಾಯುಗದಲ್ಲಿ, ಮತ್ತು ಕಲಿಯುಗದಲ್ಲಿ ಮಧ್ವಾಚಾರ್ಯರ ಅವತಾರ. ಅದರಲ್ಲಿ ಹನುಮಂತ ದೇವರು ಅವರು ಚಿರಂಜೀವಿಗಳು ಅನ್ನುವುದು ಲೋಕದಲ್ಲಿ ಪ್ರಸಿದ್ಧ. ಕಿಂಪುರುಷ ಕಾಂಡದಲ್ಲಿ ಇವತ್ತಿಗೂ ಹನುಮಂತ ದೇವರು ಕೂತು ರಾಮದೇವರ ಸ್ಮರಣೆ ಮಾಡುತ್ತಿದ್ದಾರೆ. ರಾಮನ ಕಥೆಯನ್ನು ಅಲ್ಲಿರುವವರಿಗೆ ಹೇಳ್ತಿದ್ದಾರೆ ಅಂತ. ಶತಕೋಟಿ ಪ್ರವಿಸ್ತರಂ ಅಂತ 100 ಕೋಟಿ ವಿಸ್ತಾರವಾಗಿರ್ತಕ್ಕಂಥ ರಾಮದೇವರ ಕಥೆ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಅಂತ ಆನಂದ ರಾಮಾಯಣ ಹೇಳುತ್ತದೆ. 100 ಕೋಟಿ ವಿಸ್ತಾರವಾಗಿರ್ತಕ್ಕಂಥ ರಾಮಾಯಣವನ್ನು ಹನುಮಂತ ದೇವರು ಇವತ್ತಿಗೂ ಕೂತಲ್ಲಿ ಉಪಾಸನೆ ಮಾಡುತ್ತಾರೆ, ಹೇಳ್ತಾರೆ, ಹಾಡ್ತಾರೆ ಹನುಮಂತ ದೇವರು. ಹಾಗೆ ರಾಮದೇವರ ಸೇವೆಯನ್ನು ಮಾಡಿದವರು. ಭೀಮಸೇನ ದೇವರ ಅವತಾರದಲ್ಲಿ ಕೃಷ್ಣನ ಸೇವೆಯನ್ನು ಮಾಡಿದವರು. ಆಚಾರ್ಯರ ಅವತಾರದಲ್ಲಿ ಆ ವೇದವ್ಯಾಸ ದೇವರ ಸೇವೆಯನ್ನು ಇವತ್ತಿಗೂ ನಿರಂತರದಲ್ಲಿ ಮಾಡುತ್ತಾ ಎಲ್ಲ ಭಕ್ತರಿಗೂ ಕೂಡ ಯೋ ಮಧ್ವೋ ಮಾತರಿಶ್ವೇತಿ ವಿಸ್ಪಷ್ಟಂ ಶ್ರೂಯತೆ ಶ್ರುತೌ ಈಶಾನಾಸ್ಯೋ ಅಸ್ಯ ಕೃಪಯ ಅಕ್ರಿಯಂತ ಕಿಲಸೂರಯ ಅಂತ ವಾದಿರಾಜರು ಮುಕ್ತಕಂಠದಿಂದ ಅವರನ್ನು ಕೊಂಡಾಡುತ್ತಾರೆ. ಹಾಗಾಗಿ ಮಾತರಿಶ್ವ ಅಂತ ಅವರಿಗೆ ಹೆಸರು. ತಾಯಿಯಾದವಳು ಮಕ್ಕಳನ್ನು ಹೇಗೆ ಕಾಪಾಡುತ್ತಾಳೋ
ಹಾಗೆ ಮಧ್ವಾಚಾರ್ಯರು ತಮ್ಮ ಅನುಯಾಯಿಗಳನ್ನು, ಭಗವಂತನ ಭಕ್ತರನ್ನು, ಸಜ್ಜನರನ್ನು ಆ ರೀತಿಯಲ್ಲಿ ಕಾಪಾಡುತ್ತಾರೆ ಅಂತ ಅಪೂರ್ವವಾಗಿರ್ತಕ್ಕಂಥ ರೀತಿಯಲ್ಲಿ ಇದನ್ನು ತಿಳಿಸಿಕೊಡ್ತಾರೆ. ಯಾವ ದಿನ ಮಧ್ವಾಚಾರ್ಯರು ಲೋಕದ ದೃಷ್ಟಿಯಲ್ಲಿ ಕಣ್ಮರೆಯಾಗಿ ಅಲ್ಲಿ ದೊಡ್ಡ ಬದರಿಯನ್ನು ಪ್ರವೇಶ ಮಾಡಿದರು, ವೇದವ್ಯಾಸದೇವರ ಸೇವೆ ಮಾಡಲಿಕ್ಕೆ ಅನಂತೇಶ್ವರನ ದೇವಾಲಯದಲ್ಲಿ ಐತ್ತರೇಯ ಉಪನಿಷತ್ತಿನ ಭಾಷ್ಯದ ಪಾಠವನ್ನು ಹೇಳುವಾಗ ಮೇಲಿಂದ ಒಂದೇ ಸಮನೆ ಪುಷ್ಪವೃಷ್ಟಿಯಾಯಿತು. ಎಲ್ಲ ನೋಡ್ತಿದ್ದಾರೆ. ಆ ಪುಷ್ಪ ಇಡೀ ಆಚಾರ್ಯರ ದೇಹವನ್ನು ತುಂಬಿಬಿಡುತ್ತಂತೆ. ಎಲ್ಲ ಚಪ್ಪಾಳೆ ತಟ್ಟಿದ್ರು, ಸಂತೋಷವಾಯಿತು. ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಎಲ್ಲ ಪುಷ್ಪವನ್ನು ತೆಗೀತಾರೆ. ತೆಗೆದ ಮೇಲೆ ಅಲ್ಲಿ ಆಚಾರ್ಯರು ಇರಲಿಲ್ಲ, ಅದೃಶ್ಯರಾಗಿದ್ದರು. ಅಶರೀರವಾಣಿಯಾಯಿತು. ಅವರು ಅದ್ಯಾಪಿ ಬದರಿ ಶೈಲೆ ಬದರಿ ಷಂಡಬಂಡಿತೆ ಮಧ್ಯೆ ಮುನೀನಾ ಮಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧವು ಅಂತ ಅವರು ವೇದವ್ಯಾಸ ದೇವರ ಸನ್ನಿಧಾನಕ್ಕೆ ಹೋಗಿದ್ದಾರೆ. ಇಲ್ಲಿ ಯಾವ ಸ್ಥಳದಲ್ಲಿ ಅವರು ಕೂತು ಉಪನ್ಯಾಸ ಮಾಡ್ತಿದ್ರೋ ಆ ಸ್ಥಳದಲ್ಲಿ ಒಂದು ಅಂಶದಿಂದ ಮಧ್ವಾಚಾರ್ಯರು ಇವತ್ತಿಗೂ ಇರ್ತಾರೆ. ಯಾರು ಉಡುಪಿಯ ಕೃಷ್ಣನ ಪೂಜೆ ಮಾಡ್ತಾರೆ ಪರ್ಯಾಯದಲ್ಲಿ, ಅವರಲ್ಲಿ ಒಂದು ಅಂಶದಲ್ಲಿರ್ತಾರೆ. ಅವರ ಗ್ರಂಥಗಳಲ್ಲಿ ಇವತ್ತಿಗೂ ಕೂಡ ಪರಿಪೂರ್ಣವಾದ ಸನ್ನಿಧಾನ ಮಧ್ವಾಚಾರ್ಯರು ಇರುತ್ತಾರೆ ಅಂತ ಯಾರವರ ಗ್ರಂಥ ಉಪಾಸನೆ ಮಾಡುತ್ತಾರೆ, ಅವರ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ಬಂದಂತಹ, ಅವರ ಪೀಠದಲ್ಲಿ ಬಂದಂತಹ ಗುರುಗಳನ್ನು ಉಪಾಸನೆ ಮಾಡುವುದು ಅವರೆಲ್ಲರಿಗೂ ಕೂಡ ಅವರ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಆಗ್ತದೆ ಅಂತ. ಒಂದು ಜೀವನವನ್ನು ಸರಳವಾಗಿ ಹೇಗೆ ಸಾಗಿಸುವುದು, ಜೀವನವನ್ನು ಸಂದಿಗ್ಧತೆಯನ್ನು ಕಲ್ಪಿಸಿಕೊಳ್ಳದೆ ತಾವು ಜೀವನದಲ್ಲಿದ್ದುಕೊಂಡು ಉಜ್ಜೀವನದೆಡೆಗೆ ಹೋಗುವುದು ಹೇಗೆ ಅನ್ನುವುದನ್ನು ಸಾಮಾನ್ಯರ ಬದುಕಿನಲ್ಲಿ ಸಾಮಾನ್ಯವಾದ ರೀತಿಯಲ್ಲಿ ತೋರಿಸಿಕೊಟ್ಟ ಮಹಾನುಭಾವರು ಮಧ್ವಾಚಾರ್ಯರು. ಅವರ ಮಧ್ವನವಮಿಯ ಇದೊಂದು ಸುಸಂದರ್ಭದಲ್ಲಿ ತುಂಬ ಇದೆ. ಮಧ್ವಾಚಾರ್ಯರ ಬಗ್ಗೆ ಮಾತಾಡುವುದು ಅಂತಂದರೆ ಅದು ಜನ್ಮ ಜನ್ಮಕ್ಕಾಗುವಷ್ಟು ಮಾತಾಡಬೇಕು. ಅವರ ಗ್ರಂಥಗಳ ಬಗ್ಗೆ ಮಾತಾಡುವುದಾಗಲಿ, ಅವರ ಲೀಲೆಗಳ ಬಗ್ಗೆ ಮಾತಾಡುವುದಾಗಲಿ, ಅದಕ್ಕೆ ಅವರನ್ನು ಕೊಂಡಾಡುವಾಗಲೇ ಏನು ಹೇಳೋದು ಅವರ ಬಗ್ಗೆ ಅಂತ ನಾರಾಯಣ ಪಂಡಿತಾಚಾರ್ಯರು ಗಮನಾಸನ ಸಂಕಥಾದಿಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗಧಾತ್ರೀ ಕಥಂ ಅಪಿ ಅಮರಾಹ ಪ್ರಪಂಚಯೇಯು ನನು ಮಧ್ವಸ್ಯನ ಮಾದೃಶೋ ಅಲ್ಪಬೋಧಾಹ ಅಂತಾರೆ. ಆಚಾರ್ಯರು ಹೆಂಗೆ ಕೂತರು ಅಂತ ಹೇಳಲೆ ಅದೊಂದು ಲೀಲೆ, ಆಚಾರ್ಯರು ಹೆಂಗೆ ಎದ್ದರು ಅಂತ ಹೇಳಲೆ ಅದೊಂದು ಲೀಲೆ, ಆಚಾರ್ಯರು ಹೇಗೆ ಓಡಾಡಿದರು ಅಂತ ಹೇಳಲೆ ಅದೊಂದು ಲೀಲೆ. ಆಚಾರ್ಯರು ಕೂತದ್ದು, ಎದ್ದದ್ದು, ಓಡಾಡಿದ್ದು, ಮಾತಾಡಿದ್ದು ಪ್ರತಿಯೊಂದು ಲೀಲೆಯೇ. ಅವ್ರದ್ದು ಇಂಥದ್ದು ಲೀಲೆ ಅಲ್ಲ ಅಂತ ಹೇಳೋ ಹಾಗಿಲ್ಲ. ಎಂಥ ಲೀಲೆ ಅದು ಅಂದರೆ ಸ್ಮೃತಿ ಮಾತ್ರೇಣ ಭವಾಪವರ್ಗಧಾತ್ರಿ ಅಂತಾರೆ. ಆ ಲೀಲೆಗಳನ್ನು ಯಾರು ಉಪಾಸನೆ ಮಾಡುತ್ತಾರೆ, ಸಂಸಾರ ಅನ್ನುವ ಸಮುದ್ರ ಒಣಗಿ ಹೋಗ್ತದೆ. ನಮ್ಮನ್ನು ಸಂಸಾರ ಅನ್ನುವ ಸಮುದ್ರದಿಂದ ಪಾರು ಮಾಡುವಂತಹ ಸಾಮಾನ್ಯ ಲೀಲೆಗಳಿಂದ ಅಸಾಮಾನ್ಯ ಲೀಲೆಗಳು ಅಂತ ಕಾಣಿಸಿಕೊಳ್ಳುವ ಎಲ್ಲವನ್ನ ತೋರಿದವರು ಮಧ್ವಾಚಾರ್ಯರಪ್ಪ. ಅವ್ರ ಬಗ್ಗೆ ನಾನು ಏನು ಹೇಳಲಿ, ಕಥಂ ಅಪಿ ಅಮರಾಹ ಪ್ರಪಂಚಯೇಯು. ಸಕಲ ದೇವತೆಗಳು ಕೂಡ ಸಮಗ್ರವಾಗಿ ಆಚಾರ್ಯರ ಮಹಿಮೆಯನ್ನು ಹೇಳ್ತಲೇ ಇದ್ದಾರೆ. ಅದು ಮುಗಿಲಿಲ್ಲ. ನನ್ನಂಥ ಸಾಮಾನ್ಯನಾದವನು ನನು ಮಾದೃಶೋ, ಅದಕ್ಕೆ ಮಧ್ವಸ್ಯ ನ ಮಾದೃಶೋ ಅಲ್ಪಬೋಧಾಹ, ನನ್ನಂಥ ಸಾಮಾನ್ಯನಾಗಿರ್ತಕ್ಕಂಥವನು ಏನು ಹೇಳಲಿಕ್ಕಾಗ್ತದೆ, ಆದರೂ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಯಾಕೆ ಅಂದರೆ ಮನೋವಿಶುದ್ಧೈ ಚರಿತಾನುವಾದ, ನನ್ನ ಮನಸ್ಸು ಶುದ್ಧಿಯಾಗಲಿ ಅಂತ ಅವರ ಬಗ್ಗೆ ನಾನು ಹೇಳಲಿಕ್ಕೆ ತೊಡಗಿದ್ದೇನೆ ಅಂತ ಅವರು ಹಾಗೆ ತಿಳಿಸಿಕೊಡ್ತಾರೆ. ಅಂತಹ ಮಹಾನುಭಾವರು ಮಧ್ವಾಚಾರ್ಯರು. ಅವರ ಮಧ್ವನವಮಿಯ ಇದೊಂದು ಸುಸಂದರ್ಭದಲ್ಲಿ ಆಚಾರ್ಯರ ಸ್ಮರಣೆ ಮಾಡಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದರಲ್ಲೂ ಕರ್ನಾಟಕದಲ್ಲಿರುವವರಿಗೆ ಹೆಮ್ಮೆಯಿಂದ ನಾವು ಹೇಳಿಕೊಳ್ಳೋದು, ನಮ್ಮ ಆಚಾರ್ಯರು, ಕನ್ನಡದ ಆಚಾರ್ಯರು ಮಧ್ವಾಚಾರ್ಯರು, ನಮ್ಮ ಕರ್ನಾಟಕದವರು. ಕರ್ನಾಟಕ ಲಕ್ಷ್ಮೀದೇವಿ ರೂಪ ಇದೆಯಲ್ಲ, ಅದರ ವರಪುತ್ರರು ಅಂತ ದುರ್ಗಾದೇವಿಯ ಸನ್ನಿಧಾನದಲ್ಲಿ ಆಚಾರ್ಯರು ಆಡಿ ಬೆಳೆದವರು. ಪರಶುರಾಮ ದೇವರ ಸನ್ನಿಧಾನದಲ್ಲಿ ಆಡು ಬೆಳೆದವರು ಇವತ್ತಿಗೂ ವೇದವ್ಯಾಸ ದೇವರ ಸನ್ನಿಧಾನದಲ್ಲಿದ್ದಾರೆ ಎನ್ನುವುದು ವಿಶೇಷ. ಹಾಗಾಗಿ ಅವರ ಚರಿತ್ರೆ ಬಾಲಕರಿಂದ ಹಿಡಿದು ಪಂಡಿತರವರೆಗೆ, ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ ಕೂಡ ಇವತ್ತಿಗೂ ಅದು ಉಪಾಸನೆ ಮಾಡಲಿಕ್ಕೆ ಮಂತ್ರತುಲ್ಯವಾಗಿರ್ತಕ್ಕಂತಹ ಚರಿತ್ರೆ ಅಂತ ಎಲ್ಲರೂ ಅವರನ್ನು ಶರಣು ಹೊಂದಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮಧ್ವಾಚಾರ್ಯರು ನಮಗೆ ಕೊಟ್ಟಂಥ ಕೊಡುಗೆಗಳು, ವಿಜ್ಞಾನ ಕ್ಷೇತ್ರಕ್ಕಾಗಲಿ, ಜೀವಶಾಸ್ತ್ರದ ಕ್ಷೇತ್ರಕ್ಕಾಗಲಿ, ಸಂಗೀತಶಾಸ್ತ್ರದ ಕ್ಷೇತ್ರಕ್ಕಾಗಲಿ, ಸಾಮಾನ್ಯರಿಗೆ ವೇದಾಂತ ಅರ್ಥವಾಗಬೇಕು ಅನ್ನುವ ಒಂದು ಪ್ರಕ್ರಿಯೆಯಿಂದ ಹರಿದಾಸ ಸಾಹಿತ್ಯ, ಕನ್ನಡದ ಹರಿದಾಸ ಸಾಹಿತ್ಯಕ್ಕೆ ಶ್ರೀಕಾರವನ್ನು ಹಾಕಿ ನರಹರಿತೀರ್ಥರ ಮುಖೇನವಾಗಿ ಕರ್ನಾಟಕ ಸಂಗೀತಕ್ಕೆ ಅದು ಅಂಕುರಾರ್ಪಣೆ ಮಾಡುವಂತಹ ಹರಿದಾಸ ಸಾಹಿತ್ಯವನ್ನು ಕೊಟ್ಟಂಥ ಮಹಾನುಭಾವರು ಕೂಡ ಮಧ್ವಾಚಾರ್ಯರೇ. ಅವರ ನಿರಂತರ ಸ್ಮರಣೆ ಎಲ್ಲರ ಜೀವನದಲ್ಲಿ ಬೆಳಕಾಗಿರಲಿ. ನಮ್ಮ ಜೀವನ ಉಜ್ಜೀವನವಾಗಲಿ. ಕ್ಷಣಭಂಗುರವಾದ ಚಂಚಲತೆಯ ಮಿಂಚುಗೊಂಚಲನಂತೆ ಕೊಂಚಕಾಲ ಮಾತ್ರ ವಂಚಿಸಲ್ಪಡುವ ವಿಷಯ ಸಂಚಯಕ್ಕೆ ಯೋಗ್ಯವಲ್ಲದೆ ಆಚಾರ್ಯರ ಒಂದು ಅನುಗ್ರಹ,
ಆಚಾರ್ಯರ ಸ್ಮರಣೆ ಇವೆಲ್ಲವೂ ಎಲ್ಲರ ಬಾಳನ್ನು ಉಜ್ಜೀವನಗೊಳಿಸಿ ಅವರ ನಿರಂತರವಾಗಿರ್ತಕ್ಕಂಥ ಪಯಣ ಸುಖಕರವಾಗಿರಲಿ. ಮನುಷ್ಯರಾಗಿ ಹುಟ್ಟಿದ್ದೇವೆ, ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಬದುಕಿ ಮನುಷ್ಯತ್ವವನ್ನು ಪಡೆದುಕೊಂಡು ಮಾಧವನೆಡೆಗೆ ಸಾಗುವಂಥ ಸಾಧನೆಯನ್ನು ಮಾಡುತ್ತಾ ಮುಮುಕ್ಷು ಜೀವಿಗಳಾಗಿ ಇನ್ನೊಬ್ಬರಿಗೆ ಉಪದ್ರವವನ್ನು ಕೊಡದ ರೀತಿಯಲ್ಲಿ ನಮ್ಮ ಜೀವನವನ್ನು ಸಾಗಿಸುವುದಕ್ಕೇನು ಬೇಕೋ ಅಷ್ಟು ಉಪದೇಶಗಳನ್ನು ಆಚಾರ್ಯರು ಮಾಡಿದ್ದಾರೆ. ಅದನ್ನು ಎಷ್ಟು ಆಗುತ್ತೋ ಅಷ್ಟು ಅನುಸರಿಸುತ್ತಾ ನಾವೆಲ್ಲ ಉಜ್ವಲವಾದ ಜೀವನವನ್ನು ಬಾಳುವಂತಹ ಪ್ರಯತ್ನವನ್ನು ಮಾಡೋಣ. ನಿರಂತರವಾದ ಮಧ್ವಾಚಾರ್ಯರ ಸ್ಮರಣೆಯಿಂದ ಯಾರ್ಯಾರು ಈ ಆಚಾರ್ಯರ ಈ ಒಂದು ಭಾಗದ ಮಹಿಮೆಯನ್ನು ಕೇಳ್ತಾ ಇದ್ದೀರಿ, ಭಗವಂತ ಅವರಿಗೆಲ್ಲರಿಗೂ ಕೂಡ ಮಧ್ವಾಚಾರ್ಯರ ಅನುಗ್ರಹವನ್ನು ಕೊಡಿಸಲಿ. ಮಧ್ವಾಚಾರ್ಯರ ಅನುಗ್ರಹದಿಂದ ನಮ್ಮೆಲ್ಲರ ಬಾಳು ಕೂಡ ಉಜ್ಜೀವನದ ಕಡೆಗೆ ಹೋಗುವಂಥ ರೀತಿಯಲ್ಲಿ ಅದು ಪರಿವರ್ತನೆಯಾಗಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಇದೊಂದು ಪೂರ್ವಭಾವಿಯಾಗಿ ಮಧ್ವಾಚಾರ್ಯರ ಸಂಕ್ಷೇಪವಾಗಿರ್ತಕ್ಕಂಥ ಒಂದು ಮಹಿಮೆಯ ಪರಿಚಯವನ್ನು ಮಾಡಿಕೊಡುವುದಕ್ಕೆ ಪ್ರಯತ್ನಪಟ್ಟಿದ್ದೇನೆ. ಎಲ್ಲರಿಗೂ ಮಂಗಳವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.